ಅಮ್ಮ ಸುಮಾ ಎಲ್ಲಿ? ಫೋನಲ್ಲಿ ಯಾರ್ತವ ಮಾತಾಡ್ತಿದ್ಲು, ಕರಿತೀನಿ ತಡ್ರಿ. ಸೊ ಆಗ ಬಂದೇ ಬಿಟ್ಲು, ಬಾರವ. ಹಾಯ್ ಸುಮಾ. ಹಾಯ್. ನೀವು ಮಾತಾಡ್ತಾರಿ, ನನ್ನ ಹೊಸ ಕೆಲಸ ನೋಡ್ಕೊ. ಒಂದು ನಿಮಿಷ ಅಮ್ಮ, ನಾನು ಇಲ್ಲಿಗೆ ಬಂದಿದ್ದು ಒಂದು ಮುಖ್ಯವಾದ ವಿಷಯ ಮಾತಾಡೋಕ್ಕೆ. ಸುಮನ್ ಜೊತೆ ನೀವು ಇದ್ರೆ ಒಳ್ಳೇದು. ಮುಖ್ಯವಾದ ವಿಷಯ ಏನದು? ನಮ್ಮ ತಾಯಿ ಹೆಲ್ತ್ ಕಂಡೀಷನ್ ಬಗ್ಗೆ ಮಾತಾಡಬೇಕಾಗಿತ್ತಮ್ಮ. ನೀವೆಲ್ಲರೂ ಅಂದ್ಕೊಂಡಿರೋ ಹಾಗೆ ಅವ್ರ ಆರೋಗ್ಯವಾಗಿಲ್ಲ. ಏನಾಯ್ತಪ್ಪ? ಸಂದಾಗಿ ಮಾತಾಡ್ಕೊಂಡಿದ್ರು. ಅವ್ರ ಮೇಲ್ ನೋಡೋಕೆ ಮಾತ್ರ ಚೆನ್ನಾಗಿ ಕಾಣ್ತಾರಮ್ಮ. ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಜೊತೆಗೆ ಲುಕೇಮಿಯಾ. ಹಂಗಂದ್ರೇನು? ಬ್ಲಡ್ ಕ್ಯಾನ್ಸರ್. ಯಪ್ಪ, ಡಾಕ್ಟ್ರ್ ಆಗಿ ನಮ್ಮ ತಾಯಿಗೆ ಏನು ಮಾಡೋಕ್ಕಾಗದೇ ಇರೋ ಕಂಡೀಷನಲ್ಲಿ ನಾನಿದ್ದೀನಿ. ಈ ವಿಷಯ ನಿಮ್ಮ ತಾಯಿಗೆ ಗೊತ್ತಾ? ನನ್ನ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ತಂದೆ ಇಲ್ಲದಿರೋ ನನ್ನ ತುಂಬ ಕಷ್ಟಪಟ್ಟು ಸಾಕಿದ್ದಾರೆ. ಇವತ್ತು ನನಗೆ ಅವ್ರನ್ನ ಉಳಿಸ್ಕೊಳಕ್ಕಾಗ್ತಿಲ್ಲ. ಈ ಕಾಯಿಲೆ ಹಿಂಗೈತೆ ಅಂತ ನಿಂಗೆ ಯಾವಾಗ ಗೊತ್ತಾಯ್ತಪ್ಪ? ರೀಸೆಂಟಾಗಿ ಗೊತ್ತಾಯ್ತಮ್ಮ. ಆಲ್ರೆಡಿ ಫೈನಲ್ ಸ್ಟೇಜಲ್ಲಿದೆ. ಎಷ್ಟೇ ಮೆಡಿಸಿನ್ ಕೊಟ್ಟರು ಟೈಮ್ ಬೀಯಿಂಗ್ ಅಷ್ಟೇ, ಶಾಶ್ವತ ಪರಿಹಾರ ಇಲ್ಲ. ಅಯ್ಯೋ ಭಗವಂತ, ಒಳ್ಳೆಯವ್ರಿಗೆ ಈ ಭಗವಂತ ಯಾಕೆ ಹಿಂಗೆ ಶಿಕ್ಷೆ ಕೊಡ್ತಾನೆ? ಅಮ್ಮ ಇರೋಷ್ಟು ದಿನ ಅವ್ರನ್ನ ಖುಷಿಯಾಗಿ ನೋಡ್ಕೋಬೇಕು. ಅದಕ್ಕೆ ಈ ಮದುವೆಗೆ ಇಷ್ಟು ಬೇಗ ಒಪ್ಕೊಂಡೆ. ನಿಮ್ಮ ನಗು ಹಿಂದೆ ಇಂಥ ದೊಡ್ಡ ನೋವೈತೆ ಅಂತ ನಂಗೆ ಗೊತ್ತಾಗ್ಲಿಲ್ಲ ಕಣಪ್ಪ. ನೂರಾರು ಜನಗಳು ಪಿರಾಣ ಕಾಪಾಡೋ ಅಂತ ಓದಿದ್ದೀರ, ಆದರೆ ನಿಮ್ಮ ಅವನ ಪಿರಾಣನೇ ಕಾಪಾಡೋಕ್ಕಾಯ್ತಿಲ್ವೇ? ಏನು ಮಾಡೋದಮ್ಮ, ಡಾಕ್ಟ್ರು ದೇವ್ರು ಆಗೋಕ್ಕಾಗಲ್ವಲ್ಲ. ಈಗ ಇಲ್ಲೇ ಹತ್ತಿರದಲ್ಲಿ ಮನೆ ಮಾಡಿದ್ದೀನಿ. ನಾಳೆ ಬಂದು ಅಮ್ಮನ ಮಾತಾಡ್ಸ್ಕೊಂಡು ಹೋಗಿ, ಅವ್ರಿಗೆ ಸಮಾಧಾನ ಆಗುತ್ತೆ. ಆಯಿತು ಕಣಪ್ಪ, ಆಯಿತು. ಸುಮಾರೇ ನಾನು ಈ ಮದುವೆ ಒಪ್ಕೊಂಡಿದ್ದೆ ನಿಮ್ಮ ಅಮ್ಮನ ಗುಣ ನೋಡಿ.